ಇನ್ನು ಇಡೀ ಪ್ರಕರಣದ ರೂವಾರಿ ಅಂತಾನೆ ಸದ್ಯಕ್ಕೆ ಮನೋರಂಜನ್ ಬಗ್ಗೆ ಹೇಳಲಾಗ್ತಾ ಇದೆ. ಮನೋರಂಜನೆ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣದ ಮಾಸ್ಟರ್ ಮೈಂಡೇ ಈ ಮನೋರಂಜನ್ ಅನ್ನೋ ಇನ್ಫಾರ್ಮೇಶನ್ ಇದು. ಇಂಜಿನಿಯರಿಂಗ್ ಡ್ರಾಪ್ ಔಟ್ ಆಗಿದ್ದ ಈ ಮನೋರಂಜನ್ ಅನ್ನೋದು ಗೊತ್ತಾಗಿದೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಬೆಂಗಳೂರಿನ BIT ಕಾಲೇಜ್ನ ಡ್ರಾಪ್ ಔಟ್ ಸ್ಟೂಡೆಂಟ್ ಮನೋರಂಜನ್. ಸೊ ಅಲ್ಲಿಗೆ ಆತನ ಹತ್ರ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದ ಸರ್ಟಿಫಿಕೇಟ್ ಕೂಡ ಇರಲಿಲ್ಲ. ಇಂಜಿನಿಯರಿಂಗ್ ಯಾಕೆ ಡಿಸ್ಕಂಟಿನ್ಯೂ ಮಾಡಿದ್ದ ಅಂತ ಗೊತ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಯಾವ ಸಬ್ಜೆಕ್ಟ್ ಕೂಡ ಸರಿಯಾಗಿ ಆತ ವ್ಯಾಸಂಗ ಮಾಡ್ತಾ ಇರಲಿಲ್ವಂತೆ. ಪಬ್ಲಿಕ್ ಟಿವಿಗೆ ಈ ವಿಚಾರವಾಗಿ BIT ಕಾಲೇಜಿನ ಪ್ರಿನ್ಸಿಪಲ್ ಅಶ್ವಥ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದ್ ಕಡೆಗೆ ನಿನ್ನೆ ಅಷ್ಟೇ ಅವರ ತಂದೆ ತಾಯಿ ಹೇಳ್ತಾ ಇದ್ದದನ್ನ ಗಮನಿಸಿದ್ವಿ ನಾವು. ತುಂಬಾ ಸ್ಟೂಡೆಂಟ್ ಆಗಿದ್ದ, ತುಂಬಾ ಜ್ಞಾನಿ ಆಗಿದ್ದ, ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಇದ್ದ, ಚಿನ್ನದಂತಹ ಹುಡುಗ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಕಾಲೇಜ್ನವ್ರು ಹೇಳ್ತಾ ಇರೋದೇ ಬೇರೆ. ಕಾಲೇಜ್ನಲ್ಲಿ ಮನೋರಂಜನ್ ಇದ್ದಿದ್ದ ರೀತಿ ಬೇರೆನೇ ಇತ್ತು ಅನ್ನೋದು ಕಾಲೇಜ್ನ ಪ್ರಿನ್ಸಿಪಲ್ ಅಶ್ವಥ್ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಒಂದು ಯಾವುದೇ ಸೆಮಿಸ್ಟರ್ನಲ್ಲೂ ಕೂಡ ಆತ ಸರಿಯಾಗಿ ಸ್ಟಡಿ ಮಾಡ್ತಿರ್ಲಿಲ್ಲ ಅನ್ನೋದು ಅವರ ಮಾತಾಗ್ತಾ ಇದೆ. VV ಪುರಂನಲ್ಲಿರುವಂತಹ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಕಾಲೇಜ್ನ ಪ್ರಿನ್ಸಿಪಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಈಗ ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದಂತಹ ಅಶ್ವಥ್ ಸರ್ ಇದ್ದಾರೆ. ಸರ್ ನಮಸ್ತೆ. ಮನೋರಂಜುವಂತ ವಿದ್ಯಾರ್ಥಿ ಯಾವ ವರ್ಷದಲ್ಲಿ ವ್ಯಾಸಂಗ ಮಾಡಿದ್ದು ಏನ್ ಸರ್? ಸರ್ 2008-9 ಅಲ್ಲಿ ನಮ್ಮ ವಿದ್ಯಾರ್ಥಿ ಆಗಿದ್ದ. ಅದಾದ್ಮೇಲೆ ಅವನು ಸೆಕೆಂಡ್ ಇಯರ್ ಇಂದ ಡಿಸ್ಕಂಟಿನ್ಯೂ ಮಾಡಿದ್ದಾನೆ. ಪಾಸ್ ಆಗಿದೆ ಸರ್ ಫಸ್ಟ್ ಇಯರ್ ಅಲ್ಲ? ಫಸ್ಟ್ ಇಯರ್ ಎಲ್ಲ ಪಾಸ್ ಆಗಿದ್ದಾನೆ. ಸೆಕೆಂಡ್ ಇಯರ್ ಇಂದ ಅವನು ಏನು ಮಾಡಿಲ್ಲ. ಹೇಗಿದೆ ಸರ್ ಕಾಲೇಜಲ್ಲೆಲ್ಲ? ಅದ್ರ ಬಗ್ಗೆ ಎಲ್ಲ ಇನ್ನೂ ಗೊತ್ತಿಲ್ಲ ನಮ್ಗೆ. ತಕ್ಷಣಕ್ಕೆ ವಿಷಯ ಪರಿಶೀಲನೆ ಮಾಡ್ತಾ ಇದೀವಿ. ಮಾಡಿದ್ದಾದ್ಮೇಲೆ ಎಲ್ಲ ಡೀಟೇಲ್ಸ್ ಬಂದಾದ್ಮೇಲೆ ನಮ್ಗೆ ಮತ್ತೆ ಅವ್ರಿಗೆ ಪಾಠ ಮಾಡಿದಂತ ಟೀಚರ್ಸ್ ಇರ್ತಾರೆ, ಅವ್ರನ್ನ ವಿಚಾರಿಸಿದ್ರ ಅಂತ ಆಗ್ಬಿಟ್ಟಿದ್ದಾರೆ ಸರ್. ಎಲ್ಲರೂ ರಿಟೈರ್ಡ್ ಆಗಿದ್ದಾರೆ. ದಾಖಲಾತಿಗಳನ್ನ ಚೆಕ್ ಮಾಡಿದ್ರೆ ಸರ್, ಅದರಲ್ಲಿ ಹೆಸರು ಏನಂತ ಇತ್ತು ಏನೋ ಚೆಕ್ ಮಾಡ್ತಾ ಇದೀವಿ ಸರ್. ಈಗ ಮನೋರಂಜನ್ D ಅಂತಿದೆ, ಚೆಕ್ ಮಾಡ್ತಾ ಇದೀವಿ. ಇನ್ನು ಏನೇನು ಸಿಗುತ್ತೆ ಡಿಪಾರ್ಟ್ಮೆಂಟ್ ವೈಸ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ. ತಾನೇ ತಾವು ಮಾತಾಡಿದ್ರಿ, ಕಾಲಲ್ಲಿ ಮಾತಾಡಿ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡ್ರಿ. ಲೇಟೆಸ್ಟ್ ಆಗಿ ಏನ್ ಬಂತು ಇನ್ಫಾರ್ಮೇಶನ್ ಅಂತ? ಏನಿಲ್ಲ, ಅದೇ ಸೆಕೆಂಡ್ ಇಯರ್ ಇಂದ ಡಿಸ್ಕಂಟಿನ್ಯೂ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. 2008-9 ಅಲ್ಲಿ ಅಡ್ಮಿಷನ್ ಆಗಿದ್ದಾನೆ ಕಂಪ್ಯೂಟರ್ ಸೈನ್ಸ್ಗೆ. ಅದಾದ್ಮೇಲೆ ಒಂದ್ ವರ್ಷ ಚೆನ್ನಾಗಿ ಮಾಡಿದ್ದಾನೆ. ಸೆಕೆಂಡ್ ಇಯರ್ ಇಂದ ಡಿಸ್ಕಂಟಿನ್ಯೂ ಮಾಡಿದ್ದಾನೆ. ಪೇರೆಂಟ್ಸ್ ಜೊತೆ ಮಾತಾಡಿದ್ರ? ಆಗ ಮಾತಾಡಿಲ್ಲ, ಮಾತಾಡ್ಬೇಕೀಗ. ಈ ರೀತಿ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ನೋವಾಗುವಂತ ಸಂಗತಿ. ಯಾರಿಗೇ ಆಗ್ಲಿ, ದೇಶದಲ್ಲಿ ಯಾವುದೇ ಪ್ರಜೆಗಾಗ್ಲಿ ಯಾವುದೇ ಈ ತರದ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗಿಯಾದ್ರೆ ಮನ್ಸಿಗೆ ತುಂಬಾ ಬೇಸರ ಆಗುತ್ತೆ. ಇನ್ನು ಮುಂದೆ ಈ ತರದೆಲ್ಲ ಆಗದಂಗೆ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ನಾವು. ಯಾರಾದ್ರೂ ಆಫೀಸರ್ಸ್, ಪೊಲೀಸ್ ಇಲಾಖೆ ಹತ್ರದ ಸಂಪರ್ಕ ಮಾಡಿದ್ರ? ಮಾಡ್ತಾ ಇದ್ದಾರೆ. ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ತಿಳಿಸ್ತೀವಿ. ಇದು ಪ್ರಾಂಶುಪಾಲರಾದಂಥ ಅಶ್ವಥ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವರು ಡಿಸ್ಕಂಟಿನ್ಯೂ ಮಾಡಿದ್ರು. ಅದಾದ ನಂತರ ನಮಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ. 2008ರಲ್ಲಿ ದಾಖಲಾಗಿರೋ ಕಾರಣದಿಂದಾಗಿ ಅವ್ರಿಗೆ ಪಾಠ ಮಾಡಿದಂಥ ಟೀಚರ್ಸ್ ಎಲ್ಲರೂ ಕೂಡ ನಿವೃತ್ತಿ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಇನ್ನಷ್ಟು ಹೆಚ್ಚು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಕ್ಯಾಮ್ರಾಮನ್ ಯಶವಂತ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.